ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, NPS ಇನ್ಸೆಕ್ಯೂರ್ ಇಂಜಿನಿಯರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರೋಂಗೆ ನಮ್ಮದು ಇರೋದೇ ವಿದ್ಯುತ್ ಕ್ಷೇತ್ರ. ಇಲ್ಲೇನಾದರೂ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಆಗಿಬಿಟ್ರೆ ಭಾರಿ ನಮ್ಮ ಇಂಜಿನಿಯರ್ಸ್ಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ನಿಮಗೆಲ್ಲ ತಿಳಿದಿರೋಂಗೆ ಯಾವಾಗ ನೋಡಿದ್ರೂ ನಮ್ಮ ಇಂಜಿನಿಯರ್ಸ್ದೇ ಹೊಣೆ ಅಂದ್ಬಿಟ್ಟು 304A ಹಿಂದೆ ಏನು IPC ಸೆಕ್ಷನ್ ಇತ್ತು, 304A ಕೇಸ್ ಬುಕ್ ಮಾಡ್ತಿದ್ರು. ಈಗ ಅದು ಮಾರ್ಪಾಡಾಗಿ BNS 106 ಅಂತ ಆಗಿದೆ. ಇದರಿಂದ ಏನಾಗ್ತದೆ, ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡೋದು ಪೊಲೀಸ್ ಇಲಾಖೆಯಿಂದ ಆ ಥರ ಎಲ್ಲ ಆಗ್ತಾಯಿತ್ತು. ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರ ಜೊತೆ ಸೇರಿ ನಾವು ಹೋಮ್ ಮಿನಿಸ್ಟ್ರನ್ನ ಮೀಟ್ ಮಾಡಿ ಒಂದು ರೆಪ್ರೆಸೆಂಟ್ ಮಾಡಿದ್ದೀವಿ. ಈ ಕಾನೂನು ಚೌಕಟ್ಟು ಅಡಿನಲ್ಲಿ ಯಾವುದೇ ರೀತಿ ಅರೆಸ್ಟ್ ಆಗದೇ ಇದ್ದಂಗೆ ನಮಗೆ ಒಂದು ಸೆಕ್ಯೂರಿಟಿ ಅಂತೇಳಿ ಕೊಡಬೇಕು. ಯಾರು ಬೇಕು ಅಂತ ಈ ಆಕ್ಸಿಡೆಂಟ್ಸ್ಗಳನ್ನ ಮಾಡೋದಿಲ್ಲ ಅಂಥೇಳಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇದಕ್ಕೆ ನಮ್ಮ ಹೋಮ್ ಮಿನಿಸ್ಟ್ರವರು, ಕರ್ನಾಟಕ ಸರ್ಕಾರದ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಸಾಹೇಬರು ಸ್ಪಂದಿಸಿದ್ದಾರೆ. ಆಯಿತು, ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಒಳ್ಳೆಯದಾಗೋ ರೀತಿ ಯಾವ ರೀತಿ ನಾನು ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಒಂದು ಹೊಸ ನಿಯಮನ ಹೊರಡಿಸ್ತೀನಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಈ ಥರ ಆದಾಗ, ಆಕ್ಸಿಡೆಂಟ್ಸ್ ಆದಾಗ ನಮಗೆ ಲೀಗಲ್ ಅಸಿಸ್ಟೆನ್ಸ್ ಬೇಕಾಗುತ್ತೆ ಲೋಕಲ್ಲಿ. ಈಗ ಸದ್ಯಕ್ಕೆ ನಮ್ಮ ಅಸೋಸಿಯೇಷನಿಂದ ಒಬ್ಬರು ಲೀಗಲ್ ಅಡ್ವೊಕೇಟ್ನ ನಾಮಿನೇಟ್ ಮಾಡಿದ್ದೀವಿ. ಬಟ್ ಥ್ರೂಔಟ್ ನಮ್ಮ ಕರ್ನಾಟಕ ಸ್ಟೇಟ್ ಪೂರ್ತಿ ನಮ್ಮದು ಹಲವಾರು KPTC ಇರ್ಬೋದು, 5 ಎಸ್ಕಾಮ್ಸ್ ಎಲ್ಲ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಈ ನೆಕ್ಸ್ಟ್ ಕಮ್ಮಿಂಗ್ ಇದರಲ್ಲಿ ಏನು ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀವಪ್ಪ ಅಂತಂದರೆ, ಎಲ್ಲ ಝೋನ್ ವೈಸು ಒಂದು ಲೀಗಲ್ ಸೆಲ್ನ ಓಪನ್ ಮಾಡಿ, ಯಾರು ಎಂಪ್ಯಾನಲ್ಡ್ ಅಡ್ವೊಕೇಟ್ಸ್ ಇದ್ದಾರೆ, ಒಳ್ಳೆ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರನ್ನೆಲ್ಲ ಎಂಪ್ಯಾನಲ್ ಮಾಡಿಕೊಂಡು ಅವ್ರ ಮುಖಾಂತರ ನಮಗೆ ಅಲ್ಲೇ ಲೋಕಲಿನೇ ನಮಗೆ ಲೀಗಲ್ ಅಸಿಸ್ಟೆನ್ಸ್ ಕೊಡಲಿಕ್ಕೆ ಮಾಡಿದ್ದೇವೆ. ಅದ್ರ ಜೊತೆಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತೇಳಿ ಒಂದನ್ನು ಇಲ್ಲಿ ಸೆಂಟ್ರಲ್ ಬ್ಯಾಂಗ್ಳೂರಿನಲ್ಲಿ ಮಾಡ್ತಾಯಿದ್ದೀವಿ. ಯಾವುದೇ ಥರ ಇಶ್ಯೂ ಆಗಲಿ, ನಾಟ್ ಓನ್ಲಿ ದಿಸ್ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್, ಎನಿ ಎಮರ್ಜೆನ್ಸಿ ಇಶ್ಯೂಸ್ ಇತ್ತಂತಂದರೆ ಅಲ್ಲಿಗೆ ವಿಷಯನ ತಿಳಿಸಿದ್ರೆ ಆ ನೇಮ್ನ ಡಿಸ್ಕ್ಲೋಸ್ ಮಾಡ್ದೇ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂಥೇಳಿ ಒಂದನ್ನು ಸೆಲ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಅದರಿಂದ ಮುಂದೆ ನಮ್ಮ ಭವಿಷ್ಯನ ಭದ್ರಪಡಿಸ್ಕೊಳ್ಳೋಕ್ಕೆ ಮತ್ತು ಮನಸ್ಥೈರ್ಯನ ಹೆಚ್ಚಿಸ್ಕೊಂಡು ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗೋಂಗೆ ಉತ್ತಮವಾದ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ. ಆದ್ದರಿಂದ ನಮ್ಮದು ಏನು ತಂಡ ಇದೆ, ಶ್ರೀರಾಮ್ ವಿ ಅಂಡ್ ತಂಡ ಏನಿದೆ, ಆ ತಂಡಕ್ಕೆ ಎಂಟೈರ್ ಟೀಮ್ಗೆ ನೀವು ಸಪೋರ್ಟ್ ಮಾಡಿ ನಮ್ಮನ್ನ ಜಯಶೀಲರಾಗಿ ಮಾಡಬೇಕು ಅಂಥೇಳಿ ಈ ಅಪ್ಕಮಿಂಗ್ ಎಲೆಕ್ಷನ್ಸ್ ಏನಿದೆ ಅದರಲ್ಲಿ ಜಯಶೀಲರಾಗಿ ಮಾಡಬೇಕು ಅಂಥೇಳಿ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು.